ಕಮಲೇಶ್ 10,000ಕ್ಕೆ ಕೆಲವು ಸೀರೆಗಳನ್ನ ಮತ್ತು ಸ್ಕೂಟರ್ಗಳನ್ನ ಖರೀದಿಸ್ತಾನ. ಒಂದು ಸೀರೆ ಬೆಲೆ 1,500 ಮತ್ತು ಒಂದು ಸೂಟ್ ಬೆಲೆ 1,000 ರೂಪಾಯಿ ಐತಿ. ಸೀರೆಗಳು ಮತ್ತು ಸೂಟ್ಗಳ ಒಟ್ಟು ಸಂಖ್ಯೆ 8 ಆಗೈತಿ. ಸೂಟ್ಗಳವು ಸೀರೆಗಳ ಸಂಖ್ಯೆ ಕಂಡಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಟೋಟಲ್ ಕಾಸ್ಟ್ ಎಷ್ಟೈತಿ ಇವ್ಕರ್ದು 10,000 ರೂಪಾಯಿ ಕೊಟ್ಟಾನ. ಟೋಟಲ್ ಐಟಮ್ ಎಷ್ಟದಾವು? ಟೋಟಲ್ ಐಟಮ್ 8 ಕೊಟ್ಟಾನ. ಇಲ್ಲಿ ನೋಡ್ರಿ ಸಾರಿ ಪ್ಲಸ್ ಸೂಟ್ 2 ಸೇರಿ ಎಷ್ಟದಾವು? 8 ಅದಾವ. ಇಲ್ಲಿ ಸಾರಿ ಏನಕತಿ ಇಲ್ಲಿ ಸೂಟ್ ವ್ಯಾಲ್ಯೂ 8 ಮೈನಸ್ ಸಾರಿ ಆಗತ್ತೆ. ಇಲ್ಲಿ ವ್ಯಾಲ್ಯೂ ಎಷ್ಟು ಗೊತ್ತು? 1,500 ಒಂದು ಸಾರಿಗೆ ಐತಿ ಅಂದ್ರೆ ಇಂಟು SA ಪ್ಲಸ್ ಮತ್ತು ಒಂದು ಸೂಟಿಗೆ 1,000 ರೂಪಾಯಿ ಐತಿ. 1000 ಇಂಟು ಒಂದು ಸೂಟಿಗೆ ಇಂಟು SU ಆಯ್ತು. ಟೋಟಲ್ ವ್ಯಾಲ್ಯೂ ಎಷ್ಟೈತಿ ಇವ್ಕರ್ದು? 10,000 ರೂಪಾಯಿ ಐತಿ. 1,500 ಸಾರಿ ಪ್ಲಸ್ 1,000 ಇಲ್ಲಿ ಸೂಟ್ ವ್ಯಾಲ್ಯೂ ಏನು ಬಂದೈತಿ? 8 ಮೈನಸ್ SA ಬಂದೈತಿ ಅಂತ ಸಾರಿ ಬಂದೈತಿ ಇಂಟು 8 ಮೈನಸ್ S ಸಾರಿ ಈಜು ಕೊಟ್ಟು 10,000 ರೂಪಾಯಿ ಐತಿ. ಇಲ್ಲಿ 1,500 ಸಾರಿ ಪ್ಲಸ್ ಇದು 8,000 ಮೈನಸ್ 1,000 ಸಾರಿ ಈಜು ಕೊಟ್ಟು 10,000 ಬಂದೈತಿ. ಇಲ್ಲಿ ಎಷ್ಟಾಗುತ್ತೆ? 1,500 ಸಾರಿ ಒಳಗೆ 1,000 ಸಾರಿ ಹೋದ್ರೆ ಉಳಿದಿದ್ದೆಷ್ಟು? 500 ಸಾರಿ. ಇಲ್ಲಿ 8,000 ಐತೆ, ಆ ಸೈಡ್ ಹೋದ್ರೆ ಎಷ್ಟು ಉಳಿತೈತಿ? 2,000 ಉಳಿತೈತಿ. ಸಾರಿಗಳು ಎಷ್ಟಾಗುತ್ತೆ? 2,000 ಅಪಾನ್ 500 ಮಾಡಿದ್ರೆ 4 ಸಾರಿ ಆಗುತ್ತೆ. ಟೋಟಲ್ ಐಟಮ್ 8 ಅದಾವು, 4 ಸಾರಿ ಆದ್ರೆ ಉಳಿದಿದ್ದಷ್ಟು 4 ಸೂಟ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF-ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿರಿ. ಭೂಮಿಯ ಮೇಲಿನ ಒಂದು ಬಿಂದುವಿನ ಗೋಪುರದ ಅಡಿಪಾಯದಿಂದ 48 ಮೀಟರ್ ದೂರದಲ್ಲಿರುವಾಗ ಗೋಪುರದ ಮೇಲ್ಭಾಗ ಏರಿಕೆಯ ಕೋನ 30 ಡಿಗ್ರಿ ಆಗೈತಿ. ಗೋಪುರದ ಎತ್ತರವನ್ನು ಕಂಡಿಡಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಇದು ಗೋಪುರದ ಹೈಟ್ ಇದೆ, ಎಷ್ಟು ಹೈಟ್ ಆಗುತ್ತೆ, ಇದರದ್ದು ದೂರ ಎಷ್ಟೈತಿ? ಇದು 48 ಮೀಟರ್ ದೂರ ಐತಿ. ಇಲ್ಲಿ ತೀಟ ಎಷ್ಟು ಕೊಟ್ಟನ? 30 ಡಿಗ್ರಿ ಕೊಟ್ಟನ. ಅಂದ್ರೆ ಟ್ಯಾನ್ ತೀಟ ಈಜು ಕೊಟ್ಟು ಹೈಟ್ ಡಿವೈಡೆಡ್ ಬೈ ಇದು ಬೇಸ್ ಆಗುತ್ತೆ. ಟ್ಯಾನ್ ತೀಟ ವ್ಯಾಲ್ಯೂ ಎಷ್ಟು ಕೊಟ್ಟ? 30 ಡಿಗ್ರಿ ಕೊಟ್ಟನ. ಹೈಟ್ ಬೇಸ್ 48 ಐತಿ. ತೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ? ಟ್ಯಾನ್ 30 ಡಿಗ್ರಿ 1/√3 ಆಗುತ್ತೆ ಈಜು ಕೊಟ್ಟು ಹೈಟ್ ಡಿವೈಡ್ ಬೈ 48. ನಮ್ಗೆ ಹೈಟ್ ಕೇಳಿದ್ರೆ 48 ಡಿವೈಡ್ ಬೈ √3 ಆಗುತ್ತೆ. √3 ಇದನ್ನ ಏನು ಮಾಡ್ತೀನಿ? 48 ಡಿವೈಡ್ ಬೈ √3 ಇಂಟು √3 ಡಿವೈಡ್ ಬೈ √3 ಮಾಡ್ತೀನಿ. ಅಂದ್ರೆ 48 √3 ಡಿವೈಡ್ ಬೈ 3 ಆಗುತ್ತೆ. 3 ಒಂದ್ಲೆ 3 16 ಅಂದ್ರೆ ಹೈಟ್ ಎಷ್ಟಾಗುತ್ತೆ? 16√3 ಮೀಟರ್ ಆಗುತ್ತೆ. ಒಂದು ಡೆಸ್ಕ್ನ ಗುರುತಿಸಲಾದ ಬೆಲೆ 7,725 ರೂಪಾಯಿ ಆಗೈತಿ. ಅದು ಖರೀದಿ ಬೆಲೆಗಿಂತ 25% ಹೆಚ್ಚು. ಅದನ್ನು ಗುರುತಿಸಲಾದ ಬೆಲೆಯ ಮೇಲೆ 4% ರಿಯಾಯಿತಿ ನೀಡಿ ಮಾರಲಾಗೈತಿ. ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ನೋಡಿ ಇಲ್ಲಿ ಕಾಸ್ಟ್ ಪ್ರೈಸ್ ಟು ಮಾರ್ಕ್ ಪ್ರೈಸ್ ರೇಷಿಯೋ ಏನಾಗುತ್ತೆ? ಇಲ್ಲಿ 25% ಮಾರ್ಕ್ ಪ್ರೈಸ್ಗಿಂತ ಜಾಸ್ತಿ ಐತಿ. ಅಂದ್ರೆ 25 4ರಿಂದ 5 ಆಯ್ತು. ಮತ್ತು ಇಲ್ಲಿ ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಕೈತಿ? 4% ಡಿಸ್ಕೌಂಟ್ ಕೊಟ್ಟನ ಅಂದ್ರೆ 1/25 ಆಗುತ್ತೆ. ಅಂದ್ರೆ ಇದು 25ರಿಂದ 24 ಆಯ್ತು. ಸೈಡ್ ನಂಬರ್ಗಳು ಬರೀನಿ ಇಲ್ಲಿ. ಇದು 25 4 100, 25 125, 24 120 ಆಗತಿ. ಈ 125 ವ್ಯಾಲ್ಯೂ ಕೊಟ್ಟನ. ಎಷ್ಟು ಕೊಟ್ಟನ? 7,725 ಕೊಟ್ಟನ. ಅಂದ್ರೆ ಇಂಟು ಎಷ್ಟಾಗುತ್ತೆ? 61.8 ಆಗುತ್ತೆ. ಇಲ್ಲಿ ಕಾಸ್ಟ್ ಪ್ರೈಸ್ ಇಂಟು 61.8 ಮಾಡಿದ್ರೆ ಎಷ್ಟಾಗುತ್ತೆ? 6,180 ರೂಪಾಯಿ ಆಗುತ್ತೆ. ಇಲ್ಲಿ ನೋಡ್ರಿ 100 ಇಲ್ಲಿ ಸೆಲ್ಲಿಂಗ್ ಪ್ರೈಸ್ಗೆ ಕಾಸ್ಟ್ ಪ್ರೈಸ್ ಡಿಫ್ರೆನ್ಸ್ ಎಷ್ಟೈತಿ? 20 ಪ್ರಾಫಿಟ್ ಐತಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಇಕ್ವಲ್ ಟು 20 ಇಂಟು ಮಲ್ಟಿಪ್ಲೈ ಬೈ 61.8 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ 6,180 ಇಂಟು 100 ಆಗುತ್ತೆ. ಪಾಯಿಂಟ್ ತೆಗಿಯಕ್ಕೆ 0 20 ಕ್ಯಾನ್ಸಲ್ ಮಾಡೋಣ. ಇದು 618 ಒಂದೇ 618. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟಾಗುತ್ತೆ? 20% ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 26, 40, 22 ಮತ್ತು 34 ಎಂಬ ಸಂಖ್ಯೆಗಳು ಪ್ರತಿಯೊಂದಕ್ಕೂ x ಅನ್ನು ಸೇರಿಸಿದಾಗ ದೊರಕುವ ಸಂಖ್ಯೆಗಳು ಇದೇ ಕ್ರಮದಲ್ಲಿ ಸಮಾನುಪಾತದಲ್ಲಿ ಇರುತ್ತವೆ. ಹಾಗಾದರೆ 4x ರೇಷಿಯೋ y ಸಮಾನುಪಾತ y ರೇಷಿಯೋ 7x - 6 ಮತ್ತು y > 0 ಆಗಿದ್ದರೆ y ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಇಷ್ಟು ನಂಬರಿಗೆ x ಸೇರ್ಸ್ಯಾರ ಡಿವೈಡೆಡ್ ಬೈ 40 ಪ್ಲಸ್ x ಈಸ್ ಈಕ್ವಲ್ ಟು 22 ಪ್ಲಸ್ x ಡಿವೈಡೆಡ್ ಬೈ 34 ಪ್ಲಸ್ x ಆಗತಿ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 26 ಪ್ಲಸ್ x ಇಂಟು 34 ಪ್ಲಸ್ x ಈಸ್ ಈಕ್ವಲ್ ಟು 22 ಪ್ಲಸ್ x ಇಂಟು 40 ಪ್ಲಸ್ x ಆಗುತ್ತೆ. ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ? ಇದು 284 ಪ್ಲಸ್ 26x ಪ್ಲಸ್ 34x ಪ್ಲಸ್ x² ಈಸ್ ಈಕ್ವಲ್ ಟು 880 ಪ್ಲಸ್ 22x ಪ್ಲಸ್ 40x ಪ್ಲಸ್ x² ಆಗುತ್ತೆ. ಪ್ಲಸ್ x² ಪ್ಲಸ್ x² ಕ್ಯಾನ್ಸಲ್ ಆಗುತ್ತೆ. 884 ಪ್ಲಸ್ 60x ಈಸ್ ಈಕ್ವಲ್ ಟು 880 ಪ್ಲಸ್ 62x ಆಗುತ್ತೆ. ಈ ಸೈಡ್ ಬಂದ್ರೆ ಮೈನಸ್ ಆಗುತ್ತೆ. ಇದು 4 ಈಸ್ ಈಕ್ವಲ್ ಟು 2x ಆಗುತ್ತೆ. x ವ್ಯಾಲ್ಯೂ ಏನು ಬಂತು? 2 ಬಂತು.
ಈ ಎಕ್ಸ್ ವ್ಯಾಲ್ಯೂನ ಈ ಈಕ್ವೇಶನ್ ಹಾಕೊಂಡು 4x ಏನಾಗುತ್ತೆ 8 ಆಗುತ್ತೆ ಡಿವೈಡೆಡ್ ಬೈ y ಇಸ್ ಈಕ್ವಲ್ ಟು y ಡಿವೈಡೆಡ್ ಬೈ 7 ಅಲ್ಲಿ 14 14ರಾಗ 6 ಹೋದ್ರೆ 8 ಆಗುತ್ತೆ y ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಆಗುತ್ತೆ y ವ್ಯಾಲ್ಯೂ ಎಷ್ಟಾಗುತ್ತೆ 8 ಆಗುತ್ತೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ 47,100 ರೂಪಾಯಿಯನ್ನ ವಾರ್ಷಿಕ 9% ಬಡ್ಡಿ ದರದಲ್ಲಿ 2 ವರ್ಷಗಳ ಕಾಲ ಠೇವಣಿ ಮಾಡಿದಾಗ ವಾರ್ಷಿಕ ಸಂಯುಕ್ತ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸ ಕೇಳ್ಯಾರ ಡಿಫರೆನ್ಸ್ ಫಾರ್ಮುಲಾ ಏನಕತ್ತೆ ಈಜು ಕೊಟ್ಟು ಪ್ರಿನ್ಸಿಪಲ್ ಇಂಟು ಆರ್ ರೇಟ್ ಡಿವೈಡೆಡ್ ಬೈ 100 ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಪ್ರಿನ್ಸಿಪಲ್ ಎಷ್ಟು ಕೊಟ್ಟ 47,100 ಕೊಟ್ಟ ರೇಟ್ ಎಷ್ಟು 9% ಐತಿ 9/100 ಇಂಟು 9/100 ಆಗುತ್ತೆ ಈ 2 0 ಕ್ಯಾನ್ಸಲ್ ಮಾಡೋಣ 471 ಇಂಟು 81 ಮಾಡಿದ್ರೆ ಎಷ್ಟಾಗುತ್ತೆ 38,151 ಡಿವೈಡ್ ಬೈ 100 ಮಾಡಿದ್ರೆ ಏನಾಗುತ್ತೆ 381.5 ಡಿಫರೆನ್ಸ್ ಆಗುತ್ತೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಬ್ಬ ವ್ಯಕ್ತಿ 37 ಕಿಲೋಮೀಟರ್ ದೂರವನ್ನು ಸಾಗುವಾಗ 1 ಗಂಟೆ 5 ನಿಮಿಷ ಸೈಕಲ್ ಓಡಿಸಿದ ನಂತರ ಅವನು ಸಾಗಿದ ದೂರವು ಉಳಿದ ದೂರದ 4/3 ಪಟ್ಟು ಎಂದು ಗಮನಿಸಿದನು ಅವನ ಸ್ಪೀಡ್ ಏನಂತಂದು ಕೇಳ್ಯಾರ ನೋಡ್ರಿ ಇಲ್ಲಿ ಡಿಸ್ಟೆನ್ಸ್ ಕವರ್ ಮಾಡಿದ್ದು ಈಸ್ ಈಕ್ವಲ್ ಟು 4/3 ಆಫ್ ರಿಮೈನಿಂಗ್ ಡಿಸ್ಟೆನ್ಸ್ ಅಂತಂದು ಆಗೈತಿ ಇಲ್ಲಿ ಟೈಮ್ ಕೊಟ್ಟನ 1 ಅವರ್ 5 ನಿಮಿಷ ಅಂತಂದು ಇದೇನಾಗುತ್ತೆ 13/12 ಅವರ್ ಆಕತಿ ಸ್ಪೀಡ್ ಏನಂತ ತೊಗೊಂತೀನಿ ಇಲ್ಲಿ ಸ್ಪೀಡ್ ಎಕ್ಸ್ ಅಂತ ತೊಗೊಂತೀನಿ ಡಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ ಸ್ಪೀಡ್ ಇಂಟು ಟೈಮ್ ಆಗುತ್ತೆ ಸ್ಪೀಡ್ ಏನೈತಿ ಎಕ್ಸ್ ಬಂದೈತಿ ಟೈಮ್ ಏನೈತಿ 13/12 ಅವರ್ ಏನತ್ತೆ ಇದು ಡಿಸ್ಟೆನ್ಸ್ ಕವರ್ ಮಾಡಿದ್ದತ್ತು ರಿಮೈನಿಂಗ್ ಡಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ ರಿಮೈನಿಂಗ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಟೋಟಲ್ ಡಿಸ್ಟೆನ್ಸ್ 37 ಐತಿ ಇಲ್ಲಿ ಕವರ್ ಮಾಡಿದ್ದು ಎಷ್ಟು 13/12 ಇಂಟು ಎಕ್ಸ್ ಆಗೈತಿ ಮೈನಸ್ 37ರಾಗ 13/12 ಎಕ್ಸ್ ಕಳಿಬೇಕು ಇಲ್ಲಿ ಅಂದ್ರೆ ಉಳಿದಿದ್ದು ರಿಮೈನಿಂಗ್ ಡಿಸ್ಟೆನ್ಸ್ ಆಗುತ್ತೆ ಇಲ್ಲಿ ಡಿಸ್ಟೆನ್ಸ್ ಕವರ್ ಈಸ್ ಈಕ್ವಲ್ ಟು 4/3 ಆಫ್ ರಿಮೈನಿಂಗ್ ಡಿಸ್ಟೆನ್ಸ್ ಐತಿ ಇಲ್ಲಿ ಎಕ್ಸ್ ಇಂಟು 13/12 ಈಸ್ ಈಕ್ವಲ್ ಟು 4/3 ಇಂಟು 37 ಮೈನಸ್ 13/12 ಎಕ್ಸ್ ಆಗುತ್ತೆ 3 1 3 4 12 13 ಎಕ್ಸ್ ಈಸ್ ಈಕ್ವಲ್ ಟು 16 ಇಂಟು 37 ಮೈನಸ್ 13/12 ಎಕ್ಸ್ ಆಗುತ್ತೆ ಇಲ್ಲಿ 13 ಮಲ್ಟಿಪ್ಲೈ ಮಾಡ್ಕೊಂಡು 13 ಎಕ್ಸ್ ಈಸ್ ಈಕ್ವಲ್ ಟು 37 ಇಂಟು 16 ಮಾಡಿದ್ರೆ 592 ಮೈನಸ್ ಇದು 12 ಐತಿ 4 4 16 4 3 12 ಇದು 52/3 ಎಕ್ಸ್ ಆಯ್ತು ಈ ಸೈಡ್ ಬಂದ್ರೆ ಪ್ಲಸ್ ಆಗತ್ತೆ 13 ಎಕ್ಸ್ ಪ್ಲಸ್ 52x/3 ಈಸ್ ಈಕ್ವಲ್ ಟು 592 ಆಯ್ತು ನೆಕ್ಸ್ಟ್ ಏನಾಗುತ್ತೆ ಅದು ನೆಕ್ಸ್ಟ್ ಇಲ್ಲಿ LCM 3 ಆಗುತ್ತೆ 3 LCM ಆದ್ರೆ 91x ಡಿವೈಡೆಡ್ 3 ಈಸ್ ಈಕ್ವಲ್ ಟು 592 ಆಗತ್ತೆ 91x ಈಸ್ ಈಕ್ವಲ್ ಟು 592 ಇಂಟು 3 ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇದು 1776 ಡಿವೈಡೆಡ್ 91 ಆಗತ್ತೆ ಎಕ್ಸ್ ಈಸ್ ಈಕ್ವಲ್ ಟು 19.5 ಕಿಲೋಮೀಟರ್ ಪರ್ ಅವರ್ ಏನಾಗತ್ತೆ ಇದ್ರದ್ದು ಸ್ಪೀಡ್ ಆಕತಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಂದು ಪೈಪ್ ಟ್ಯಾಂಕ್ನ 10 ನಿಮಿಷಗಳು ತುಂಬತೈತಿ ಮತ್ತೊಂದು ಪೈಪ್ ಪೂರ್ಣವಾಗಿ ತುಂಬಿ ಟ್ಯಾಂಕ್ನ 20 ನಿಮಿಷ ಖಾಲಿ ಮಾಡುತ್ತಾ ಖಾಲಿ ಟ್ಯಾಂಕ್ ಮೇಲೆ 2 ಪೈಪ್ ಒಟ್ಟಿಗೆ ತೆರೆದ್ರೆ ಟ್ಯಾಂಕ್ ಸಂಪೂರ್ಣ ತುಂಬಕ್ಕೆ ಎಷ್ಟು ಟೈಮ್ ಬೇಕಂತ ಕೇಳ್ಯಾರ ನೋಡ್ರಿ ಇಲ್ಲಿ ಒಂದು ಟ್ಯಾಂಕ್ ಅಂದ್ರೆ ಎ 10 ನಿಮಿಷ ತೊಗೊಂಡು ತುಂಬಕ್ಕೆ ಬಿ ಅದನ್ನ 20 ನಿಮಿಷ ಖಾಲಿ ಮಾಡಕ್ಕೆ LCM 20 ಆಗುತ್ತೆ 10 2 21 ಎರಡು ಒಮ್ಮೆಗೆ ಓಪನ್ ಮಾಡಿದ್ರೆ ಏನಾಗುತ್ತೆ ಎರಡರಾಗ ಒಂದು ಹೋದ್ರೆ ಒಂದು ಅಷ್ಟ ತೊಗೊಂತ ಇದೆ ಅಂದ್ರೆ 20 ಈಸ್ ಈಕ್ವಲ್ ಟು 20 ಡಿವೈಡ್ ಬೈ 2 ಮೈನಸ್ 1 ಅಂದ್ರೆ 20/1 ಅಂದ್ರೆ ಎಷ್ಟು ತೊಗೊಂತೈತಿ 20 ನಿಮಿಷ ತೊಗೊಳುತ್ತೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಂದು ಸಮವೃತ್ತಾಕಾರ ಶಂಕು ನೌಕಾಮಯ ಪ್ರದೇಶ 6,500 ರೂಪಾಯಿ ಐತಿ ಮತ್ತು ಅದರದ ಅಡಿಪಾಯದ ವ್ಯಾಸ 100 ಸೆಂಟಿಮೀಟರ್ ಆಗೈತಿ ಶಂಕುವಿನ ಎತ್ತರವನ್ನ ಕಂಡುಹಿಡಿರಿ ಅಂತ ಕೇಳಿದ್ರೆ ಇಲ್ಲಿ ಡಯಾಮೀಟರ್ ಎಷ್ಟು ಕೊಟ್ಟನ 100 ಸೆಂಟಿಮೀಟರ್ ಕೊಟ್ಟನ ರೇಡಿಯೇಷನ್ ಇರ್ತೈತಿ ಡಯಾಮೀಟರ್ ಅರ್ಧ ಇರ್ತೈತಿ ಅಂದ್ರೆ 50 ಸೆಂಟಿಮೀಟರ್ ಆಗೈತಿ ಇದು ಕರ್ವ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟನ ಇದ್ರದ್ದು 6,500 ಪೈ ಆಗುತ್ತೆ ಕರ್ವ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ ಪೈ RL ಆಗುತ್ತೆ ಪೈ RL ಈಸ್ ಈಕ್ವಲ್ ಟು 6,500 ಪೈ ಆಗುತ್ತೆ ಪೈ ಕ್ಯಾನ್ಸರ್ ಇಲ್ಲಿ ರೇಡಿಯಸ್ ಎಷ್ಟೈತಿ 50 ಸೆಂಟಿಮೀಟರ್ ಐತಿ ಇಂಟು ಎಲ್ ಈಸ್ ಈಕ್ವಲ್ ಟು 6,500 ಐತಿ 0 0 ಕ್ಯಾನ್ಸಲ್ ಎಲ್ ಎಷ್ಟಾಗತ್ತೆ ಇಲ್ಲಿ 130 ಸೆಂಟಿಮೀಟರ್ ಆಗುತ್ತೆ ನಮ್ಗೆ ಹೈಟ್ ಕೇಳೋಣ ಎಲ್ ಸ್ಲ್ಯಾಂಟ್ ಹೈಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್ ಆಗುತ್ತೆ ಸ್ಕ್ವೇರ್ ರೂಟ್ ತೆಗಿಯೋಕಿದೆ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್ ಎಲ್ ವ್ಯಾಲ್ಯೂ ಏನು ಬಂದೈತಿ 130 ಬಂದೈತಿ ಅಂದ್ರೆ 130 ಇಂಟು 130 ಈಸ್ ಈಕ್ವಲ್ ಟು ರೇಡಿಯಸ್ 50 ಐತಿ 50 ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್ ಆಗುತ್ತೆ H ಸ್ಕ್ವೇರ್ ಈಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ 16,900 ಮೈನಸ್ 2,500 ಆಗುತ್ತೆ H ಸ್ಕ್ವೇರ್ ಈಸ್ ಈಕ್ವಲ್ ಟು 14,400 ಆಗುತ್ತೆ H ಏನಾಗುತ್ತೆ ಇದು 120 ಬರ್ತೈತಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಂದು ಗುಂಪಿನ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಅದರ ಅದರಲ್ಲಿ 20% ಪುರುಷರು ಅದರ ಮೆನ್ ಎಷ್ಟೈತಿ ಇಲ್ಲಿ
20% ಐತಿ, 50% ಮಹಿಳೆಯರು ಅದರ. ವುಮೆನ್ ಎಷ್ಟೈತಿ 50 ಐತಿ. ಎರಡು ಸೇರಿ ಆಯ್ತು 70 ಆಯ್ತು. ಉಳಿದವರು ಮಕ್ಕಳು ಅದಾರ ಅಂತ ಕೇಳ್ಯಾರ. ಚಿಲ್ಡ್ರನ್ ಎಷ್ಟಾಗೈತಿ 70 ಇನ್ನು 30 ಆದ್ರೆ 100 ಆಗತ್ತೆ. ಅವರ ಸರಾಸರಿ ತೂಕಗಳ ಕ್ರಮವಾಗಿ 45 kg ಮೆನ್ ಐತಿ, 60 kg ವುಮೆನ್ ಐತಿ, 20 kg ಚಿಲ್ಡ್ರನ್ ಐತಿ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗತ್ತೆ 900 ಆಯ್ತು. ವುಮೆನ್ ಟೋಟಲ್ kg 3000, ಚಿಲ್ಡ್ರನ್ ಟೋಟಲ್ kg 600. ಟೋಟಲ್ ವೇಟ್ ಎಷ್ಟಾಗತ್ತೆ ಇಲ್ಲಿ 4500 ಆಗುತ್ತೆ. ಟೋಟಲ್ ಎವರೇಜ್ ಇಸ್ ಈಕ್ವಲ್ ಟು 4500 ಟೋಟಲ್ ಜನ 100. 0 ಕ್ಯಾನ್ಸಲ್ ಮಾಡಿದ್ರೆ 45 ಏನಾಗತ್ತೆ ಎವರೇಜ್ ವೇಟ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮಂಜಿತ್ ತನ್ನ ಆದಾಯದ 40% ಖರ್ಚು ಮಾಡ್ತಾನೆ. ಅವನು 18,000 ರೂಪಾಯಿ ಉಳಿಸುತ್ತಿದ್ದರೆ ಅವನು ಒಟ್ಟು ಆದಾಯ ಎಷ್ಟು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಇನ್ಕಮ್ 100 ಇತ್ತಂದ್ರೆ ಖರ್ಚು ಮಾಡೋದು ಎಷ್ಟು ಮಾಡ್ತಾನೆ 40 ಮಾಡ್ತಾನೆ. ಸೇವಿಂಗ್ಸ್ ಎಷ್ಟಾಗತಿ 60 ಆಗತಿ. 60 ವ್ಯಾಲ್ಯೂ ಎಷ್ಟು ಕೊಟ್ಟನ 18,000 ಕೊಟ್ಟನ ಅಂದ್ರೆ ಇಂಟು 300 ಆಗೈತಿ. ಇಲ್ಲಿ ಇನ್ಕಮ್ ಏನಾಗುತ್ತೆ ಇಂಟು 300 ಮಾಡಿದ್ರೆ ಇನ್ಕಮ್ 30,000 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ 5 ಚಾಕ್ಲೇಟ್ಗಳನ್ನ 1 ರೂಪಾಯಿಗೆ ಮಾರಿದಾಗ ಅವಾಗ 40% ಲಾಭ ಪಡಿತಾನ. ಅವನು 1 ರೂಪಾಯಿಗೆ ಎಷ್ಟು ಚಾಕ್ಲೇಟ್ಗಳನ್ನ ಖರೀದಿಸಿನ ಅಂತ ಕೇಳಿದ. ನೋಡ್ರಿ, 1 ಚಾಕ್ಲೇಟ್ ಇಂದ ಸೆಲ್ಲಿಂಗ್ ಪ್ರೈಸ್ ಏನಾಗತಿ ಇಲ್ಲಿ 1/5 ರೂಪಾಯಿ ಆಕೈತಿ. ಇವು 1 ಚಾಕ್ಲೇಟ್ ಇದ್ದ ಅಷ್ಟು 40% ಪ್ರಾಫಿಟ್ ಪಡೆದನ. ಅಂದ್ರೆ 1 ಚಾಕ್ಲೇಟ್ ಇಂದ ಕಾಸ್ಟ್ ಪ್ರೈಸ್ ಏನಾಕತಿ ಇಲ್ಲಿ 1/5 ಇಂಟು ಇಲ್ಲಿ 40% ಪ್ರಾಫಿಟ್ ಪಡೆದನ. ಅಂದ್ರೆ 100/140 ಆಗೈತಿ. 5 20 20 /7 ಅಂದ್ರೆ 1/7 ರೂಪಾಯಿ ಕಾಸ್ಟ್ ಪ್ರೈಸ್ ಆಯ್ತು ಒಂದು ಐಟಮ್ ಮುಂದೆ. ಇಲ್ಲಿ 1 ರೂಪಾಯಿಗೆ ಎಷ್ಟು ತಗೊಂಡನ ಅಂತ ಕೇಳೋಣ. 1 ಚಾಕ್ಲೇಟಿಗೆ ಏನಾಗೈತಿ ಇಲ್ಲಿ 1/7 ರೂಪಾಯಿ ಐತಿ. 1 ರೂಪಾಯಿಗೆ ಎಷ್ಟಾಗತ್ತೆ 7/7 ಇದು ಈ ಸೈಡ್ ಬಂದ್ರೆ 1 ರೂಪಾಯಿಗೆ 7 ಚಾಕ್ಲೇಟ್ಗಳನ್ನ ಖರೀದಿಸಿರ್ತಾನೆ ಅವನ್ನ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ. ನೋಡ್ರಿ, ಈ ಕ್ವಶನ್ ಸಿಮಿಲರ್ ಐತಿ. ಇದ್ರದ್ದು ಆನ್ಸರ್ನ ಕಮೆಂಟ್ ಮಾಡ್ರಿ. ಇದ್ರದ್ದು ಆನ್ಸರ್ ಏನಾಗತ್ತೆ ಇಲ್ಲಿ 21 ಬರ್ತೈತಿ. ಆನ್ಸರ್ ನಿಮ್ದು ಕಮೆಂಟ್ ಮಾಡ್ರಿ. 2 ಪೈಪ್ಗಳು ಎ ಮತ್ತು ಬಿ 3700 ಲೀಟರ್ನ ಕ್ರಮವಾಗಿ 9 ಗಂಟೆ ಮತ್ತು 6 ಗಂಟೆಗಳಲ್ಲಿ ತುಂಬಬಹುದು. ಎರಡೂ ಪೈಪ್ಗಳನ್ನು ಒಂದೇ ಸಮಯದಲ್ಲಿ ತೆರೆದರೆ 6400 ಲೀಟರ್ ಟ್ಯಾಂಕ್ ಅನ್ನ ಸಂಪೂರ್ಣವಾಗಿ ತುಂಬಕ ಎಷ್ಟು ಗಂಟೆ ಬೇಕಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಎದ ಎಫಿಷಿಯನ್ಸಿ ಏನಕತಿ ಇಲ್ಲಿ 3700 ಡಿವೈಡೆಡ್ ಬೈ 9 ಆಗತಿ. ಬಿ ಎಫಿಷಿಯನ್ಸಿ ಏನಕತಿ 3700 ಡಿವೈಡೆಡ್ ಬೈ 6 ಆಗತ್ತೆ. ಇಲ್ಲಿ ಇಬ್ಬರದು ಶೇರ್ ಏನಾಗುತ್ತೆ ಎಫಿಷಿಯನ್ಸಿ ಎ ಪ್ಲಸ್ ಬಿ 3700 ಡಿವೈಡೆಡ್ ಬೈ 9 ಪ್ಲಸ್ 3700 ಡಿವೈಡೆಡ್ ಬೈ 6 ಆಗುತ್ತೆ. ಎಲ್ಸಿಎಂ ಎಷ್ಟಾಗತ್ತೆ ಇಲ್ಲಿ 18 ಆಗತ್ತೆ. 3700 ಇಂಟು 9 ಅಲ್ಲಿ 18 ಪ್ಲಸ್ 3700 ಇಂಟು 6 3 18 ಡಿವೈಡೆಡ್ ಬೈ 18 ಆಯ್ತು. 3700 ಕಾಮನ್ ತೆಗೆದ್ರೆ 3 ಪ್ಲಸ್ 2 5 ಆಗತ್ತೆ ಡಿವೈಡೆಡ್ ಬೈ 18. ಇಬ್ಬರದು ಶೇರ್ ಏನಾಗುತ್ತೆ ಇದು ಎಫಿಷಿಯನ್ಸಿ ಆಯ್ತು. ಇಲ್ಲಿ 6400 ಲೀಟರ್ ತುಂಬಕ್ಕೆ ಟೈಮ್ ಎಷ್ಟು ಬೇಕು ಇಲ್ಲಿ ಟೈಮ್ ಈಸ್ ಈಕ್ವಲ್ ಟು 6400 ಡಿವೈಡೆಡ್ ಬೈ 3700 ಇಂಟು 5 ಬೈ 18 ಇದ್ದಿದ್ದು ಮೇಲೆ ಹೋಗುತ್ತೆ. 0 ಕ್ಯಾನ್ಸಲ್. 64 ಇಂಟು 18 ಮಾಡಿದ್ರೆ 1152 ಡಿವೈಡೆಡ್ ಬೈ 185 ಅವರ್ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಅತುಲ್ ಅವರ ತಿಂಗಳ ವೇತನ 10,000 ರೂಪಾಯಿ ಐತಿ. ಅಂದ್ರೆ ಇನ್ಕಮ್ ಎಷ್ಟೈತಿ ಇಲ್ಲಿ 10,000 ರೂಪಾಯಿ ಆಯ್ತು. ಅವ್ರ ಮನೆಯ ಬಾಡಿಗೆ 6,000 ರೂಪಾಯಿ ಮತ್ತು ಬಿಲ್ಗಳಿಗೆ 2,500 ಖರ್ಚು ಮಾಡ್ತಾನೆ. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಯ್ತು 6,000 ಪ್ಲಸ್ 2,500 ಮಾಡಿದ್ರೆ 8,500 ಆಯ್ತು. ಉಳಿದ ಮೊತ್ತವು ಅವರ ತಿಂಗಳು ಉಳಿತಾಯವಾಗುತ್ತೆ. ಸೇವಿಂಗ್ಸ್ ಎಷ್ಟಾಯ್ತು ಇಲ್ಲಿ 10,000 ರೂಪಾಯಿ ಒಳಗೆ 8,500 ಹೋದ್ರೆ 1,500 ಏನಾಗುತ್ತೆ ಮಂತ್ಲಿ ಸೇವಿಂಗ್ಸ್ ಆಗುತ್ತೆ. ಹುಟ್ಟಿದ ತಿಂಗಳಲ್ಲಿ ತಮ್ಮ ಉಳಿತಾಯವನ್ನು ಹುಟ್ಟಿದ ದಿನ ಉತ್ಸವಕ್ಕಾಗಿ ಖರ್ಚು ಮಾಡಿದ್ರೆ ವರ್ಷದಲ್ಲಿ ಅವರ ಉಳಿತಾಯ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಒಂದು ವರ್ಷದಾಗ 1 ತಿಂಗಳಿಗೆ ಒಂದು ಏನಾಗುತ್ತೆ ಫುಲ್ ಅಮೌಂಟ್ ಖರ್ಚು ಮಾಡ್ತಾನೆ. ಅಂದ್ರೆ ಆ ತಿಂಗಳು ಏನಾಗುತ್ತೆ 0 ಸೇವಿಂಗ್ಸ್ ಆಗುತ್ತೆ. ಅಂದ್ರೆ ಟೋಟಲ್ ಸೇವಿಂಗ್ಸ್ ಏನಾಗುತ್ತೆ ಒಂದು ವರ್ಷದಾಗ 1,500 ಇಂಟು 11 ತಿಂಗಳಷ್ಟು ಸೇವ್ ಮಾಡ್ತಾನೆ. ಅಂದ್ರೆ 16,500 ರೂಪಾಯಿ ಸೇವಿಂಗ್ಸ್ ಆಗುತ್ತೆ ಟೋಟಲ್. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಚಿನ್ ಮೊದಲ ಪೆನ್ನನ್ನು 630ಕ್ಕೆ ಮತ್ತು ಎರಡನೇ ಪೆನ್ನನ್ನು 722ಕ್ಕೆ ಖರೀದಿಸಿದನು. ಅವನು ಮೊದಲ ಪೆನ್ನನ್ನು 70% ಲಾಭದೊಂದಿಗೆ ಮಾರಲು ಯೋಚಿಸಿದರೂ ಖರೀದಿದಾರನು ಬೆಲೆಗೆ ಮಾತುಕತೆ ಮಾಡಿದ ಕಾರಣವನ್ನು 9% ರಿಯಾಯಿತಿ ನೀಡಬೇಕಾಯಿತು. ಎರಡನೇ ಪೆನ್ನನ್ನು 71% ಲಾಭದೊಂದಿಗೆ ಮಾರಿದನು. ಈ ವ್ಯವಹಾರದಲ್ಲಿ ಅವನಿಗೆ ಒಟ್ಟು ಎಷ್ಟು ಲಾಭ ಆಯಿತು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಒಂದನೇದು ಕಾಸ್ಟ್ ಪ್ರೈಸ್ ಎಷ್ಟೈತಿ 630 ಐತಿ. ಇದು ಒಂದನೇದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 630 ಇಂಟು ಎಷ್ಟು 70% ಪ್ರಾಫಿಟಿಗೆ ಅಂದ್ರೆ 170 ಡಿವೈಡೆಡ್ ಬೈ 100 ಆಗುತ್ತೆ. 9% ಡಿಸ್ಕೌಂಟ್ ಕೊಡ್ತಾನೆ ಅಂದ್ರೆ ಉಳಿದಷ್ಟು 91 ಡಿವೈಡೆಡ್ ಬೈ 100 ಆಗುತ್ತೆ. 2 ಕ್ಯಾನ್ಸಲ್ ಮಾಡೋಣ. 63 ಇಂಟು 17 ಇಂಟು 91 ಮಾಡಿದ್ರೆ ಎಷ್ಟಾಗುತ್ತೆ 97,461 ಡಿವೈಡೆಡ್ ಬೈ 100 ಆಗುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 974.61 ಒಂದನೇದ್ರ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಎರಡನೇದು ಕಾಸ್ಟ್ ಪ್ರೈಸ್ ಎಷ್ಟೈತಿ 722 ಐತಿ. ಇದರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ 71% ಪ್ರಾಫಿಟ್ ಆಗಿ 722 ಇಂಟು
171 ಮಾಡಿದ್ರೆ ಎಷ್ಟಾಗುತ್ತೆ ಇದು ಟೋಟಲ್ 1,23,462 ಆಗುತ್ತೆ. ಅಂದ್ರೆ 1,234.62 ಇದ್ರದ್ದು ಎರಡನೇದ್ದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಇಲ್ಲಿ ಟೋಟಲ್ SP 974.61 ಪ್ಲಸ್ 1,234.62 ಇಸ್ ಈಕ್ವಲ್ ಟು ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಇದು 2,209.23 ಆಗುತ್ತೆ. ಟೋಟಲ್ CP ಎಷ್ಟಾಗುತ್ತೆ ಇಲ್ಲಿ 630 ಪ್ಲಸ್ 722 ಆದ್ರೆ ಟೋಟಲ್ ಕಾಸ್ಟ್ ಪ್ರೈಸ್ 1,352 ಆಕತಿ. ಪ್ರಾಫಿಟ್ ಎಷ್ಟಾಗುತ್ತೆ ಇಲ್ಲಿ 2,209.23 ಆಗ 1,352 ಹೋದ್ರೆ ಪ್ರಾಫಿಟ್ ಇಲ್ಲಿ 857.23 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮತ್ತು ಸರಳ ಬಡ್ಡಿಯಲ್ಲಿ 12 ವರ್ಷಗಳ ತನ್ನ ಡಬಲ್ ಮಾಡಬೇಕಾದ್ರೆ ವರ್ಷಕ್ಕೆ ಬಡ್ಡಿ ದರ ಶೇಕಡಾವಾರು ಎಷ್ಟು ಆಗ್ಬೇಕಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ ಹೊಂದಿದ್ರೆ ಅಮೌಂಟ್ ಏನಾಗಬೇಕು ಡಬಲ್ ಆಗ್ಬೇಕು ಅಂದ್ರೆ 2 ಆಗುತ್ತೆ. ಇಂಟ್ರೆಸ್ಟ್ ಎಷ್ಟಾಯ್ತು ಇಲ್ಲಿ 1 ಆಯ್ತು. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಯ್ತು. ಇಂಟ್ರೆಸ್ಟ್ 1 ಆಗೈತಿ, ಪ್ರಿನ್ಸಿಪಲ್ 1, ನಾವು ರೇಟ್ ಕಂಡುಹಿಡಬೇಕು. ಟೈಮ್ ಎಷ್ಟೈತಿ 12 ವರ್ಷ ಡಿವೈಡೆಡ್ ಬೈ 100, 4 3 12 4 25 r ಇಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 3 ಆಯ್ತು. ಅಂದ್ರೆ r ಇಸ್ ಈಕ್ವಲ್ ಟು 8.33% ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿರಿ. X/Y = 2:5 ಐತಿ, ಮತ್ತು Y/Z = 4:7 ಎಂದು ಕೊಟ್ಟೈತಿ. 15,120 XY ಮತ್ತು Z ನಡುವೆ ಹಂಚಿದರೆ ಕ್ರಮವಾಗಿ XY ಮತ್ತು Z ಅವರಿಗೆ ಸಿಗುವ ಮೊತ್ತಗಳು ಎಷ್ಟು ಅಂತ ಕೇಳಿದ್ರೆ X/Y ಎಷ್ಟು ಕೊಟ್ಟನ 2:5 ಕೊಟ್ಟನ. Y/Z ಎಷ್ಟು ಕೊಟ್ಟನ 4:7 ಕೊಟ್ಟನ. ಇದನ್ನು ಮಲ್ಟಿಪ್ಲೈ ಮಾಡೋಣ, ಆಮೇಲೆ ಕ್ರಾಸ್ ಮಲ್ಟಿಪ್ಲೈ, ಆಮೇಲೆ ಈ ಟೈಪ್ X/Y/Z ಏನಾಗುತ್ತೆ 4 8 5 4 20 7 35 ಆಗುತ್ತೆ. ಟೋಟಲ್ ಸಮ್ ಎಷ್ಟಾಗುತ್ತೆ ಇದು 63 ಆಗುತ್ತೆ. 63 ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 15,120 ಐತಿ. ಅಂದ್ರೆ ಇಂಟು 240 ಆಗೈತಿ. X ಎಷ್ಟಾಗೈತಿ ಇಲ್ಲಿ 8 ಇಂಟು 240 ಮಾಡಿದ್ರೆ X ವ್ಯಾಲ್ಯೂ 1,920 ಆಗುತ್ತೆ. Y ಎಷ್ಟಾಗುತ್ತೆ 20 ಇಂಟು 240 ಮಾಡಿದ್ರೆ 4,800 ಆಗುತ್ತೆ. Z ಏನಾಗುತ್ತೆ 35 ಇಂಟು 240 ಮಾಡಿದ್ರೆ 8,400 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.